ಬಿಡದಿ ಟೌನ್ಶಿಪ್ ವಿರೋಧಿಸಿ ಶುರುವಾಗಿದ್ದಂಥ ಪಾದಯಾತ್ರೆ ನಿಗದಿಗಿಂತ ಮೊದಲೇ ಅಂತ್ಯ ಆಗಿದೆ. ಹೌದು, ಎರಡನೇ ದಿನದ ಪಾದಯಾತ್ರೆಗೆ ಅಂದ್ರೆ ಇವತ್ತಿನ ಪಾದಯಾತ್ರೆಗೆ ಖುದ್ದು ದೇವೇಗೌಡರು ಚಾಲನೆ ಕೊಟ್ಟಿದ್ರು. ಜೆಡಿಎಸ್, ಬಿಜೆಪಿ ಜೊತೆಗೆ ರೈತರ ಪಾದಯಾತ್ರೆಗೆ ಕಣ್ಮಿಣಿಕೆ ಬರ್ತಾ ಇದ್ದ ಹಾಗೆ ಆ ಟೋಲ್ ಬಳಿಯೇ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಇನ್ಫ್ಯಾಕ್ಟ್ ಈ ಸಂದರ್ಭದಲ್ಲಿ ಕೆಲ ಕಾಲ ದೊಡ್ಡ ವಾಗ್ವಾದ ಕೂಡ ಉಂಟಾಯಿತು. ವಿಚಾರ ಅಂತ ಅಂದ್ರೆ ಈ ಪಾದಯಾತ್ರೆ ನಾಳೆಗೆ ಕೊನೆ ಆಗಬೇಕಾಗಿತ್ತು, ಅದು ಈ ಫ್ರೀಡಂ ಪಾರ್ಕ್ಗೆ ತೆರಳೋ ಮುಖೇನವಾಗಿ. ಆದರೆ ಇವತ್ತೇ ಪಾದಯಾತ್ರೆ ಕೊನೆಗೊಳಿಸಿರುವಂತ ನಿಖಿಲ್ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಹೊಸದೊಂದು ಡೇಟ್ ಅನ್ನ ಕೂಡ ಫಿಕ್ಸ್ ಮಾಡಿದ್ದಾರೆ. ಹಾಗಾದ್ರೆ ಪೊಲೀಸರು ಇವತ್ತು ಪಾದಯಾತ್ರೆಯನ್ನ ತಡೆದಿದ್ದು ಯಾಕೆ? ಜೆಡಿಎಸ್ ಅನುಮತಿಯನ್ನೇ ಪಡೆದಿರಲಿಲ್ವಾ? ಹೈಕೋರ್ಟ್ನ ಆದೇಶ ಏನ್ ಹೇಳುತ್ತೆ? ಬೆಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪ್ರತಿಭಟನೆ, ಪಾದಯಾತ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೋಬೋಣ. ಅಸತ್ಯವನ್ನ ಹೇಳಿ ರೈತರ ಮನೆ ಹಾಳು ಮಾಡಲಿಕ್ಕೆ ಹೊರಟಿದ್ದೀರಿ. 3 ದಿನದ ಬಿಡದಿ ಬೃಹತ್ ಪಾದಯಾತ್ರೆಗೆ ಪೊಲೀಸರ ಬ್ರೇಕ್. ಬ್ಯಾರಿಕೇಡ್ ನುಗ್ಗಿ ಬಂದ ದಳಪಡೆ, ಕಣಿಮೆಣಿಕೆ ಬಳಿಯೇ ಪಾದಯಾತ್ರೆ ಅಂತ್ಯ. ಆಕ್ರೋಶ, ರೋಷಾವೇಶ. ಆಗಸ್ಟ್ 18ಕ್ಕೆ ವಿಧಾನಸೌಧ ಮುತ್ತಿಗೆಗೆ ನಿರ್ಧಾರ. ಹದಿನೆಂಟನೇ ತಾರೀಕು ಘೋಷಣೆ ಮಾಡಿದ್ದೇವೆ. ಅವತ್ತಿನ ದಿನ ಎಲ್ಲವೂ ಕೂಡ ಚರ್ಚೆ ಮಾಡ್ತೇವೆ. ಮುಖ್ಯಮಂತ್ರಿ ಉತ್ತರ ಕೊಡಬೇಕಾಗ್ತದೆ. ತಳ್ಳಾಟ, ನೂಕಾಟ, ಆಕ್ರೋಶ, ರೋಷಾವೇಶ. ನೆನೆ ಬಿಡದಿಯ ಭೈರಮಂಗಲದಿಂದ ಶುರುವಾದ ಬಿಡದಿ ಪಾದಯಾತ್ರೆ ಯಶಸ್ವಿಯಾಗಿ ಬಿಡದಿ ತಲುಪಿತು. ಇವತ್ತು ಬಿಡದಿಯಲ್ಲಿ ಶುರುವಾದ ಪಾದಯಾತ್ರೆಗೆ ಸಾಥ್ ನೀಡಿದ್ದ ಎಚ್.ಡಿ. ದೇವೇಗೌಡರು ಎರಡನೇ ದಿನದ ಕಾಲ್ನಡಿಗೆಗೆ ಚಾಲನೆ ನೀಡಿದ್ರು. ಮೈಸೂರು ರಸ್ತೆಯಲ್ಲಿರೋ ನೈಸ್ ರಸ್ತೆವರೆಗೂ ಬರೋದು ಇಂದಿನ ಗುರಿಯಾಗಿತ್ತು. ಆದ್ರೆ ಈ ಪಾದಯಾತ್ರೆಗೆ ಪೊಲೀಸರು ಅರ್ಧ ದಾರಿಯಲ್ಲೇ ಬ್ರೇಕ್ ಹಾಕಿದ್ದಾರೆ. ಕಣಮೆಣಿಕೆ ಟೋಲ್ ಬಳಿ ಪಾದಯಾತ್ರೆ ಬರ್ತಿದ್ದಂತೆ ಪೊಲೀಸರು ಬ್ಯಾರಿಕೇಡ್ ಹಾಕಿದ್ರು. ಪಾದಯಾತ್ರೆ ಬರ್ತಿದ್ದಂತೆ ಪೊಲೀಸರು ತಡೆದ್ರು. ಈ ವೇಳೆ ನಿಖಿಲ್ ಕುಮಾರಸ್ವಾಮಿ, ಜೆಡಿಎಸ್ ಕಾರ್ಯಕರ್ತರು ಮತ್ತು ಪೊಲೀಸರ ಮಧ್ಯೆ ವಾಗ್ವಾದ ನಡೆಯಿತು. ವಾಗ್ವಾದದ ಬಳಿಕ ಬ್ಯಾರಿಕೇಡ್ ಭೇದಿಸಿದ ಪ್ರತಿಭಟನಾಕಾರರು ಮುನ್ನುಗ್ಗಿದ್ರು. ಗುರಿ ಮುಟ್ಟೋ ತನಕ ಹಿಂದೆ ಸರಿಯೋ ಮಾತೇ ಇಲ್ಲ ಎಂಬ ಸಂದೇಶ ಸಾರಿದ್ರು. ರೈತರನ್ನ ತಡೆಗಟ್ಟಿ ಈ ರಾಜ್ಯ ಸರ್ಕಾರ ನುಲಿಚ್ಕೊಳ್ಳಕ್ ನೋಡ್ತಾ ಇದೆ. ಆದ್ರೆ ಯಾವ ಕಾರಣಕ್ಕೂ ಕೂಡ ನಾವು ಬಗ್ತಕ್ಕಂತ ಪ್ರಶ್ನೆ ಇಲ್ಲ. ರೈತರ ಜೊತೆ ನಿಲ್ತೇವೆ. ಜನ ನೋಡ್ತಾ ಇದ್ದಾರೆ. ರೈತರು ನಮ್ಮ ಜೊತೆಯಲ್ಲಿ ಹೋಗ್ತೀರಾ ಸರ್? ಎಲ್ಲಿವರೆಗೂ ಹೋಗ್ತೀರಿ? ಇವತ್ತು ನಾವೇನ್ ಪಾಯಿಂಟ್ ಹೇಳಿದ್ವೋ ಆ ಪಾಯಿಂಟ್ ವರೆಗೂ ರೀಚ್ ಆಗ್ತೇವೆ. ಒಂದು ಚಕ್ರವ್ಯೂಹ ಭೇದಿಸಿ ಬರ್ತಿದ್ದಂತೆ ಕ್ರೈಸ್ಟ್ ಕಾಲೇಜ್ ಬಳಿ ಮತ್ತೊಂದು ಬ್ಯಾರಿಕೇಡ್ ಎದುರಾಗಿತ್ತು. ಬಸ್ಗಳನ್ನೇ ಅಡ್ಡ ನಿಲ್ಲಿಸಿದ್ದ ಪೊಲೀಸರು ಪಾದಯಾತ್ರೆಯನ್ನ ತಡೆದ್ರು. ಈ ವೇಳೆ ರಸ್ತೆಯಲ್ಲೇ ಕುಳಿತ ರೈತರು, ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ವಿಚಾರ ಏನು ಅಂದ್ರೆ, ಬೆಂಗಳೂರಿನ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪ್ರತಿಭಟನೆ ಮಾಡಬಾರದು, ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಹೈಕೋರ್ಟ್ ಈ ಹಿಂದೆ ಆದೇಶ ನೀಡಿದೆ. ಈ ಆದೇಶದಂತೆ ಪೊಲೀಸರು ಇವತ್ತು ಪಾದಯಾತ್ರೆಗೆ ತಡೆ ನೀಡಿದ್ದಾರೆ. ಹೀಗಾಗಿ ಕೆಲ ಹೊತ್ತು ಅರ್ಧ ದಾರಿಯಲ್ಲೇ ಅಬ್ಬರಿಸಿದ ನಾಯಕರು ಪಾದಯಾತ್ರೆಯನ್ನ ಕೊನೆಗೊಳಿಸಿದ್ರು. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಮುಕ್ತಾಯವಾಗಬೇಕಿದ್ದ ಪಾದಯಾತ್ರೆ ಮೈಸೂರು ಹೆದ್ದಾರಿಯಲ್ಲೇ ಅಂತ್ಯವಾಯಿತು. ಆಗಸ್ಟ್ 18ಕ್ಕೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದು ಅಂತ ನಿಖಿಲ್ ಘೋಷಿಸಿದ್ರು. 18ನೇ ತಾರೀಕು ಫ್ರೀಡಂ ಪಾರ್ಕ್, ಫ್ರೀಡಂ 18ನೇ ತಾರೀಕು ಘೋಷಣೆ ಮಾಡಿದ್ದೇವೆ. ಅವತ್ತಿನ ದಿನ ಎಲ್ಲವೂ ಕೂಡ ಚರ್ಚೆ ಮಾಡ್ತೇವೆ. ರಾಜ್ಯ ಸರ್ಕಾರವೂ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಮುಖ್ಯಮಂತ್ರಿ ಉತ್ತರ ಕೊಡಬೇಕಾಗ್ತದೆ. ಇದಕ್ಕೂ ಮುನ್ನ ಬಿಡದಿಯಲ್ಲಿ ಎರಡನೇ ದಿನದ ಪಾದಯಾತ್ರೆಗೆ ಚಾಲನೆ ನೀಡಿದ ದೇವೇಗೌಡರು ಸರ್ಕಾರದ ವಿರುದ್ಧ ಅಬ್ಬರಿಸಿದ್ರು. ಸರ್ಕಾರದ ಬಳಿ ಪರಿಹಾರ ಕೊಡಲು ಹಣವಿದೆಯಾ ಅಂತ ನಿಖಿಲ್ ಪ್ರಶ್ನಿಸಿದ್ರು. ಯಾಕೆ
ಅಸತ್ಯವನ್ನ ಹೇಳಿ ರೈತರ ಮನೆ ಹಾಳು ಮಾಡಲಿಕ್ಕೆ ಹೊರಟಿದ್ದೀರಿ. 1 ಗುಂಟೆ, 2 ಗುಂಟೆ, 3 ಗುಂಟೆ, 5 ಗುಂಟೆ, 10 ಗುಂಟೆ ಜಾಗ ಉಳಿಸ್ಬಿಟ್ಟು ಅವರ ಹೊಟ್ಟೆ ಮೇಲೆ ಹೊಡೆದು ಈ ಪ್ರಾಜೆಕ್ಟ್ ಅನ್ನ ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ? CBDಯ ಹೊಸದಾಗಿ ಇವರು ಪ್ರಾಧಿಕಾರ ಏನು ಮಾಡ್ಕೊಂಡಿದ್ದಾರೆ, ಆ ಪ್ರಾಧಿಕಾರದಲ್ಲಿ ಎಷ್ಟು ದುಡ್ಡಿದೆ? 5,500 ಎಕರೆ ಫೈನಲ್ ನೋಟಿಫಿಕೇಶನ್ ಹೊಡಿಸಿರ್ತಕ್ಕಂಥ ಆ ಜಮೀನುಗಳಿಗೆ 2 ಕೋಟಿನೇ ಕೊಡ್ತೀನಿ ಅಂದ್ರೆ 11,000 ಕೋಟಿ ಬೇಕು. ಇದೆಯಾ ಖಾತೆಯಲ್ಲಿ ದುಡ್ಡಿದೆಯಾ? ದುಡ್ಡಿದ್ರೆ ಅದನ್ನ ಬಹಿರಂಗಪಡಿಸಿ. ಪಾದಯಾತ್ರೆ ಬಗ್ಗೆ ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ನಾಯಕರು ರಾಜಕೀಯ ಪಾದಯಾತ್ರೆ ಪ್ರಾಯಶ್ಚಿತ್ತ ಯಾತ್ರೆ ಅಂತ ಕುಟುಕಿದ್ರು. ಇದು ಪಟ್ಟಾಭಿಷೇಕ ಯಾತ್ರೆ ವಿನ ಪಾದಯಾತ್ರೆ ಅಲ್ಲ. ಅದು ಯಾರಿಗಾರು ಸೀರಿಯಸ್ನೆಸ್ ಸಹಿತ ನೋಡಿದ್ರೇನ್ರಿ? ಪಾದಯಾತ್ರೆಯಲ್ಲಿ ರೈತರ ಪರ ಕಾಳಜಿ ಇತ್ತೇನ್ರಿ? ಯಾರಿಗಾದ್ರೂ ಇರ್ಲಿ ಮಾಡ್ಲಿ. ಪಾದಯಾತ್ರೆ ಇವೆಲ್ಲ ಏನಂದ್ರೆ ಸ್ವಲ್ಪ ಇದು ಮೋಸ್ಟ್ಲಿ ಏನೋ ರಾಜಕೀಯ ಬೆನಿಫಿಟ್ಗೆ ಮಾಡ್ತಕ್ಕಂಥದ್ದು ಎದ್ದು ಕಾಣಿಸುತ್ತೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟ. ನಮ್ಮ ಮುಖ್ಯಮಂತ್ರಿಗಳು ಆ ಭಾಗನವರಿದ್ದಾರೆ, ಮುಖ್ಯಮಂತ್ರಿಗಳಿಗೆಲ್ಲ ಗೊತ್ತಿದೆ. ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಯಾರಿಗೂ ಒತ್ತಾಯಪೂರ್ವಕವಾಗಿ ಜಮೀನು ತಗೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಮತ್ತಿನ ಏನ್ ಬೇಕು? ಸ್ವಯಂ ಇಚ್ಛೆಯನ್ನು ಕೊಡಬೇಡ ಅಂತೀರಾ? ಸ್ವಯಂ ಇಚ್ಛೆಯಿಂದ ಯಾರು ಕೊಡ್ತಾರೆ? ಅವ್ರು ತಗೋತಾರೆ. ಹೈ ಲೆವೆಲ್ ಕಂಪ್ಲೀಟ್ ಮಾಡಿದಾರೆ. ನಮ್ಮಲ್ಲಿ ಯಾವ ಗೊಂದಲವೂ ಇಲ್ಲ, ರೈತರ ವಿಚಾರದಲ್ಲಿ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ ಅಂತ ಆರ್ ಅಶೋಕ್, BY ವಿಜಯೇಂದ್ರ ಹೇಳಿದ್ರು. ಈ ಬಾರಿ ನಾನು ಬಿಡದಿ ವಿಚಾರವಾಗೂ ನಾವು ಹೊರಗಡೆ ಎಲ್ಲ ನಾವು ಅವ್ರು ಬೇರೆ ನಾವು ಬೇರೆ ಹೋರಾಟ ಮಾಡ್ತಾ ಇದ್ರಿ. ಈಗ ಮುಖ್ಯವಾದಂಥ ವಿಚಾರಗಳನ್ನು ಇಟ್ಟುಕೊಂಡು ಹೊರಗಡೆನೂ ಕೂಡ BJP ಮತ್ತು JDS ಒಟ್ಟಿಗೆ ಹೋರಾಟ ಮಾಡ್ತೀರಿ. ವಿಧಾನಸಭೆಯಲ್ಲಂತೂ ಕಳೆದ ಎಲ್ಲ ಅಧಿವೇಶನದಲ್ಲೂ JDS ಅವರು ನಮಗೆ ಪೂರ್ತಿ ಸಹಕಾರವನ್ನು ಕೊಟ್ಟಿದ್ದಾರೆ. ನನ್ನ ದಿನ ಆರ್ ಅಶೋಕ್ ಅವರು ನಮ್ಮೆಲ್ಲ ಪಕ್ಷದ ಮುಖಂಡರು ಹೋಗಿರುವಂಥದ್ದು. ನಾನು ಹೋಗದೇ ಇರೋದಕ್ಕೆ ಬೇರೇನೂ ಕಾರಣ ಇಲ್ಲ, ಪೂರ್ವ ನಿಗದಿತ ಕಾರ್ಯಕ್ರಮ. ರಾಜಕೀಯ ಜಟಾಪಟಿ ನಡುವೆ ಶುರುವಾಗಿದ್ದ ಪಾದಯಾತ್ರೆ ಒಂದು ದಿನದ ಮೊದಲೇ ಮೊಟಕುಗೊಂಡಿದೆ. ಮುಂದಿನ ವಾರ ಮತ್ತೊಮ್ಮೆ ಹೋರಾಟ ನಡೆಸಲು JDS ನಾಯಕರು ಸಜ್ಜಾಗಿದ್ದಾರೆ. ಸುನೀಲ್ ಜೊತೆ ಪ್ರಶಾಂತ್, TV9 ರಾಮನಗರ.